gebuk banyak. Ini mai yang mana saya? Luar ini dong.这广州运营的国家委。Perché canni perché ai gari che sono le oliva. Dai dai. Gebuk banyak. Ini mai yang mana saya? Luar ini dong. ಎಸಿನೋ ಮಿಜೋರಾಂನ ಪರಿಸ್ಥಿತಿಯನ್ನು ಕೂಡ ಗಮನಿಸ್ತಾ ಹೋಗೋಣ. ಇದು ಮಣಿಪುರದಲ್ಲಿ ಹೇಳಕ್ಕಾಗಲ್ಲ ಬಿಡಿ, ಹಂಗಾಗಿ ಹೋಗ್ಬಿಟ್ಟಿದೆ ಪಾಪ. ಇನ್ನು ಇದು ಮಿಜೋರಾಂನ ದೃಶ್ಯ. ಮಿಜೋರಾಂನಲ್ಲಿ ದೊಡ್ಡ ಕಟ್ಟಡ ಕುಸಿದು ಬಿದ್ದಿದೆ. ಅಲ್ಲೆಲ್ಲಾದ್ರೂ ಕಟ್ಟಡ ಕಾಣಿಸ್ತಾ ಇದೆಯಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ನೆಲಸಮ ಆಗಿ ಹೋಗ್ಬಿಟ್ಟಿದೆ. ಕಟ್ಟಡ ಪೂರ್ತಿ ಬಿದ್ದು ಹೋಗಿದೆ. ಕಾರಣ ಏನು? ಮಳೆ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸರು ಈಗ ರಕ್ಷಣಾ ಕಾರ್ಯದಲ್ಲಿದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ರಣ ಮಳೆಗೆ ಈಶಾನ್ಯ ರಾಜ್ಯಗಳು ಬೆಚ್ಚಿ ಬಿದ್ದು ಹೋಗಿದ್ದಾವೆ. ದೊಡ್ಡ ದೊಡ್ಡ ಕಟ್ಟಡಗಳು ಸೇಫ್ ಅನ್ಕೊಂಡ್ರೆ ಅದು ತಪ್ಪು. ರಣಚಂಡಿ ಮಳೆಗೆ ದೊಡ್ಡ ಕಟ್ಟಡವೇ ಬಿದ್ದು ಹೋಗಿದೆ, ನೆಲಸಮ ಆಗಿ ಹೋಗಿದೆ. ಆ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಳೆ ಹಾನಿ ಪ್ರದೇಶಕ್ಕೆ ತ್ರಿಪುರಾ ಸಿಎಂ ಭೇಟಿ ಕೊಟ್ಟಿದ್ದಾರೆ. ಮಿಜೋರಾಂನಲ್ಲಿ ಏನು ಕಟ್ಟಡ ಕುಸಿತ ಆಗಿದೆ ಆ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ಪ್ರದೇಶಗಳಿಗೆ ತ್ರಿಪುರಾ ಮುಖ್ಯಮಂತ್ರಿ ಭೇಟಿ ಕೊಟ್ಟಿದ್ದಾರೆ. ಫಿಡಾಂಗ್ ಬೈಲಿ ಸೇತುವೆಗೆ ಹಾನಿಯಾಗಿದೆ. ಸಿಕ್ಕಿಂ ತಿಸ್ಮಾ ನದಿ, ಜಮ್ಮು ಕಾಶ್ಮೀರದ ಶ್ರೀನಗರ, ಇಲ್ಲಿ ಎಲ್ಲ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಹಾನಿಯಾಗಿ ಹೋಗಿದೆ. ಈ ಸಣ್ಣ ಪುಟ್ಟ ಮನೆಗಳು ನೀರಿನಿಂದ ಮುಳುಗಡೆ ಆಗ್ಬಿಟ್ಟಿದ್ದಾವೆ. ಮನೆಗಳೇ ಕಾಣಿಸ್ತಾ ಇಲ್ಲ. ಆದ್ರೆ ಈ ದೊಡ್ಡ ದೊಡ್ಡ ಕಟ್ಟಡಗಳು ನೆಲಸಮ ಆಗ್ತಾ ಇರೋದು, ಬಿದ್ದು ಹೋಗ್ತಾ ಇದ್ದಾವೆ. ಮಿಜೋರಾಂನಲ್ಲಿ ಆಗಿರುವಂತ ಘಟನೆ ಇದು. ದೊಡ್ಡ ಕಟ್ಟಡವೇ ಬಿದ್ದು ಹೋಗಿದೆ. ಅಲ್ಲಿದ್ದವರನ್ನ ರಕ್ಷಣೆ ಮಾಡೋದಕ್ಕೆ ಈಗಾಗಲೇ NDRF ಸಿಬ್ಬಂದಿ ಮುಂದಾಗಿರೋದು. ಎಸ್, ಇದು ಅಸ್ಸಾಂನ ದೃಶ್ಯ. ಇದು ಈಗ ನೋಡ್ತಾ ಇದ್ದೀರಲ್ಲ, ಇದು ಅಸ್ಸಾಂನ ದೃಶ್ಯ. ಬ್ರಹ್ಮಪುತ್ರ ನದಿ ತುಂಬಿ ಹರಿದ್ರೆ ಈ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗುತ್ತೆ. ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಂದ್ರೆ ಕೇವಲ ಬ್ರಹ್ಮಪುತ್ರ ನದಿಯಲ್ಲ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ನದಿಗಳಿದಾವೋ ಆ ನದಿಗಳೇನಾದ್ರೂ ತುಂಬಿ ಹರಿಯೋದಕ್ಕೆ ಶುರು ಮಾಡಿದ್ರೆ ಅಲ್ಲಿಗೆ ನದಿಯ ಅಕ್ಕಪಕ್ಕದ ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗ್ಬಿಡ್ತವೆ. ಅಸ್ಸಾಂ ಜಲಾವೃತವಾಗಿರುವಂತಹ ದೃಶ್ಯವನ್ನ ನಿಮ್ಗೆ ನಾವೀಗ ತೋರಿಸ್ತಾ ಇದ್ದೀವಿ. ಭಯಾನಕ ವಾತಾವರಣದಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ. ಯಾವಾಗ ಏನಾಗ್ಬಿಡುತ್ತೋ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬಹುದು ಅಂತ ಪರಿಸ್ಥಿತಿ ಇದೆ. ಅಸ್ಸಾಂ ಜಲಾವೃತವಾಗಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಮಿಜೋರಾಂನಲ್ಲಿ ಏನೆಲ್ಲ ಘಟನೆ ಆಗಿದೆ ಅದನ್ನ ಗಮನಿಸಿದ್ವಿ. ಒಂದು ದೊಡ್ಡ ಕಟ್ಟಡವೇ ಬಿದ್ದು ಹೋಗಿದ್ದು. ಅದಕ್ಕಿಂತ ಮುಂಚೆ ಮಣಿಪುರದಲ್ಲಿ ಮಳೆಯ ಅವಾಂತರ ಎಷ್ಟರ ಮಟ್ಟಿಗೆ ಇದೆ ಮತ್ತು ಮಣಿಪುರ ವರುಣನ ಕೋಪಕ್ಕೆ ಯಾವ ರೀತಿಯಾಗಿ ತುತ್ತಾಗಿದೆ ಅನ್ನೋದನ್ನ ಗಮನಿಸಿದ್ವಿ. ಇದು ಅಸ್ಸಾಂನ ದೃಶ್ಯಗಳು. ಅಸ್ಸಾಂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ನೋಡಿ, ಅಲ್ಲಿ ಚಿಕ್ಕ ಪುಟ್ಟ ಮನೆಗಳಿದ್ದಾವೆ. ಮನೆಗಳು ನೋಡಿ ಹೆಂಗಿದಾವೆ. ಆ ಗೂಡುಗಳಿಗೆ ನೀರು ನುಗ್ಗಿ ಅಯ್ಯಯ್ಯೋ ಹೇಳಕ್ಕಾಗಲ್ಲ ಪರಿಸ್ಥಿತಿ. ಅಲ್ಲಿ ಅನುಭವಿಸಿದವ್ರಿಗೆ ಗೊತ್ತದು. ನೋಡ್ರಿ, ಅಲ್ಲಿ ಮನೆಗಳು ಎಲ್ಲೆಲ್ಲಿದಾವೆ ಎಲ್ಲ ಕಡೆ ನೀರು ನಿಂತ್ಕೊಂಡಿದೆ. ನೋಡಿ, ಅಲ್ಲಿ ಕಾರುಗಳು, ಆಟೋಗಳು ಅದೇ ನೀರಲ್ಲಿ, ಆ ರಸ್ತೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗ್ಬಿಟ್ಟಿದ್ದಾವೆ. ನಿರಂತರವಾಗಿ ಮಳೆ ಸುರಿತಾನೇ ಇದೆ.
ಕೊಚ್ಚಿ ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನ ITBP ಯೋಧರು ರಕ್ಷಣೆ ಮಾಡಿದ್ದಾರೆ. ಅಸ್ಸಾಂನಲ್ಲಿ ಸಂಪೂರ್ಣವಾಗಿ ಅಯೋಮಯ ಆಗಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಏನ್ ಶಿವ ಇದು ಹಿಂಗಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಲಿಟ್ರಲಿ ಅಲ್ಲಿನ ಜನ. ಈಶಾನ್ಯ ರಾಜ್ಯಗಳಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಪರಿಸ್ಥಿತಿ ಹೆಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ, ಮನೆಗಳಲ್ಲಿರುವಂಥ ವಸ್ತುಗಳನ್ನು ಕಾಪಾಡ್ಕೊಳ್ಳೋದು ಹೋಗಲಿ, ಅವರನ್ನು ಅವರು ಕಾಪಾಡಿಕೊಂಡ್ರೆ ದೊಡ್ಡ ವಿಚಾರ. ನೋಡಿ ಇಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ, ಅದು ಏನೋ ಒಂದು ತೇಲ್ತಾ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದು ಎಲ್ಲೋ ಒಂದು ಹಳ್ಳ ಕೊಳ್ಳ ಅಲ್ಲ, ಕೆರೆ ಅಲ್ಲ, ನದಿ ಅಲ್ಲ, ಸಮುದ್ರ ಅಲ್ಲ, ಇದು ಊರು ಒಳಗೆ ಕಂಡು ಬರ್ತಾ ಇರುವಂಥ ದೃಶ್ಯ. ಇದು ಸಂಪೂರ್ಣವಾಗಿ ಊರು ಮುಳುಗಡೆ ಆಗಿ ಹೋಗಿದೆ. ನಡ್ಕೊಂಡು ಹೋಗಕ್ಕಂತೂ ಆಗಲ್ಲ, ಅಲ್ಲಿ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಮನೆ ಒಳಗಡೆ ನೀರು ನುಗ್ಗಿದೆ ನೋಡಿ. ಅಲ್ಲಿ ಹೆಂಗಿದಾವೆ ಮನೆಗಳು, ಬೇರೆ ಸೇಫ್ ಆಗೂ ಇಲ್ಲ ಮನೆಗಳು. ಈ ಬಿದಿರಿನ ಕಟ್ಟಿಗೆ ಇರುತ್ತಲ್ಲ, ಅಂಥದ್ರಿಂದ ಏನಾದರೂ ಮನೆ ಕಟ್ಕೊಂಡಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ನೋಡಿ. ಹೌದು, ಈ ಬಿದಿರಿನ ಕಟ್ಟಿಗೆಗಳನ್ನು ಯೂಸ್ ಮಾಡಿಕೊಂಡು ಆ ಕಡೆ ಎಲ್ಲ ಮನೆಗಳನ್ನ ಕಟ್ಕೊಡ್ತಾರೆ. ಅಂಥ ಮನೆಗಳು ಉಳಿದು ಬಿಡ್ತಾವ. ದೊಡ್ಡ ದೊಡ್ಡ ಕಟ್ಟಡಗಳೇ ಉರುಳಿ ಬೀಳ್ತಾ ಇದ್ದಾವೆ ಈಗ. ಇಂಥ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಮನೆಗಳ ಕತೆ ಹೇಳಿ ಭಾಳ ನೋವಾಗುತ್ತೆ. ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ, ಅದು ಕೂಡ ನಮ್ಮ ದೇಶದಲ್ಲಿ, ಅದು ಈಗ ತಾನೇ ಮಳೆಗಾಲ ಆರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರವಾಹಕ್ಕೆ ಈಶಾನ್ಯ ರಾಜ್ಯಗಳು ಸಿಕ್ಕಾಕೊಂಡು, ಈಶಾನ್ಯ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನ ಪಾಪ ಪ್ರಾಣ ಬಿಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಜನ ಇದುವರೆಗೂ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ನಿಜಕ್ಕೂ ಕೂಡ ಭಾಳ ನೋವಿನ ಸಂಗತಿ. ಮಳೆ ಏನೂ ಮಾಡೋಕ್ಕಾಗಲ್ಲ. ಮಳೆಗಾಲ ಶುರುವಾಯಿತು ಅಂತ ಅಂದರೆ ಇಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವೆಲ್ಲ ರೆಡಿಯಾಗಿರಲೇಬೇಕು. ಆದರೂ ಇಷ್ಟು ಮಳೆ ಆದಾಗ ಪಾಪ ಜನಜೀವನ ಭಾಳ ಅಸ್ತವ್ಯಸ್ತವಾಗಿ ಹೋಗ್ಬಿಡುತ್ತೆ ನೋಡಿ. ಅಲ್ಲಿ ರಸ್ತೆಯಲ್ಲಿ ದಾಟೋದಕ್ಕೂ ಕೂಡ ಆಗ್ತಾ ಇಲ್ಲ ಅವ್ರಿಗೆ. ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿ ನೀರು ಹೆಂಗೆ ಎಳೆಯುತ್ತೆ ಅವ್ರನ್ನ. ಹೆಚ್ಚು ಕಡಿಮೆ ಆದರೆ ಮುಗ್ದೇ ಹೋಯ್ತು. ಆದರೂ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಮಳೆ ಹಾನಿ ಪ್ರದೇಶಕ್ಕೆ ತ್ರಿಪುರಾ ಸಿಎಂ ಭೇಟಿ ಕೊಟ್ಟಿರುವಂಥ ದೃಶ್ಯ ಇದು ನೋಡಿ. ಅಲ್ಲಿ ಇದ್ದಾರೆ ತ್ರಿಪುರಾ ಸಿಎಂ. ಹೋಗಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಮಳೆಯಿಂದ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆ ಆಗಿದೆ ಮತ್ತು ಸಮಸ್ಯೆಗೆ ಒಳಗಾದವರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕೂಡ ಸಿಎಂ ಜೊತೆಗೇನೆ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇದಕ್ಕೇನು ಮಾಡಬೇಕು, ಯಾವ ರೀತಿಯಾಗಿ ಆ ಸಮಸ್ಯೆಗೆ ಒಳಗಾಗಿದಾರಲ್ಲ ಅವರನ್ನು ರಕ್ಷಣೆ ಮಾಡಬೇಕು. ಮಾನಿಕ್ ಶಾ, ಗಮನಿಸ್ತಾ ಇದ್ದೀವಿ, ತ್ರಿಪುರಾ ಸಿಎಂ ಮಾನಿಕ್ ಶಾ ಅವರು ಇಲ್ಲಿಗೆ ಹೋಗಿರುವಂಥ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಪಾಪ ಪುಟ್ಟ ಕಂದಮ್ಮಗಳಿದ್ದಾವೆ, ತಾಯಿ ಇದ್ದಾರೆ. ಮಳೆಯಿಂದಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ. ಈಗ ಅವರನ್ನು ಬೇರೆ ಕಡೆ ಕರ್ಕೊಂಡು ಹೋದರೆ ಸಾಕು. ಈಗ ನಿರಾಶ್ರಿತರ ಕೇಂದ್ರಗಳನ್ನು ತೆರೆಯಲಾಗಿದೆ. ಇದು ನಿರಾಶ್ರಿತರ ಕೇಂದ್ರನೇ ಅಂತ ಕಾಣಿಸುತ್ತೆ. ನೋಡಿ ಇದು ಸಿಎಂ ಭೇಟಿ ಕೊಟ್ಟಿರೋದು ಮಳೆ ಹಾನಿ ಪ್ರದೇಶಗಳಿಗೆ. ಈ ರೀತಿಯಾಗಿ ಆಗಬೇಕು. ಸಂಬಂಧಪಟ್ಟಂತ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಇದು ಶ್ರೀನಗರದ ದೃಶ್ಯ. ಇಷ್ಟು ದಿನಗಳ ಕಾಲ ಶ್ರೀನಗರದಲ್ಲಿ ಅಥವಾ ಶ್ರೀನಗರದ ಅಕ್ಕಪಕ್ಕ ಗುಂಡಿನ ಸದ್ದು ಕೇಳಿ ಬರ್ತಾ ಇತ್ತು. ಸಾವು ನೋವುಗಳಾಗ್ತಾ ಇದ್ವು. ಅಲ್ಲಲ್ಲಿ ಶ್ರೀನಗರದ ಅಕ್ಕಪಕ್ಕದಲ್ಲೇ ನಮ್ಮ ಸೇನೆ ಬಹಳಷ್ಟು ಕಾರ್ಯಪ್ರವೃತ್ತವಾಗಿತ್ತು ಮತ್ತು ಅಡಗಿ ಕೂತಿದ್ದಂತ ಉಗ್ರರನ್ನ ಹೆಕ್ಕಿ ಹೊಡಿತಾ ಇದ್ರು. ಇದೆಲ್ಲ ಸುದ್ದಿಯನ್ನ ನೋಡ್ತಾ ಇದ್ವಿ ಶ್ರೀನಗರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಈಗ ಶ್ರೀನಗರ ಸುದ್ದಿ ಆಗ್ತಾ ಇರೋದು ಮಳೆಯಿಂದ. ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಪರಿಣಾಮ ಶ್ರೀನಗರ ಜಲಾವೃತವಾಗಿ ಹೋಗಿದೆ. ನೋಡಿ ಅಲ್ಲಿ ಶ್ರೀನಗರದ ಪರಿಸ್ಥಿತಿಯನ್ನು ಗಮನಿಸಿದ್ವಿ. ಈಶಾನ್ಯ ರಾಜ್ಯಗಳು ವರುಣನ ಆರ್ಭಟಕ್ಕೆ ಲಿಟ್ರಲಿ ತತ್ತರಿಸಿ ಹೋಗ್ತಾ ಇದ್ದಾವೆ. ಅಲ್ಲಿನ ಜನ ನಮ್ಮನ್ನ ಕಾಪಾಡ್ರಪ್ಪ, ನಮ್ಮನ್ನ ರಕ್ಷಣೆ ಮಾಡ್ರಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತ ರಾಜ್ಯಗಳ ಸಿಎಂಗಳು ಕೂಡ ಮಳೆ ಹಾನಿ ಪ್ರದೇಶಗಳಿಗೆ ಹೋಗಿ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ.